ಸರ್, ಈಗ 125 ವರ್ಷಗಳಲ್ಲಿ ಜೂನ್ ಜುಲೈನಲ್ಲಿ ಅತಿ ಕಡಿಮೆ ಮಳೆಯಾಗಿದೆ ಸರ್. ಅದರಲ್ಲಿ ವಿಶೇಷವಾಗಿ ನೀವು ಒಬ್ಬ ಉತ್ತರ ಕರ್ನಾಟಕದವರಾಗಿ ಉತ್ತರ ಕರ್ನಾಟಕದಲ್ಲೂ ಸಹಿತ ಇನ್ನೂ ಮುಂಗಾರು ಸರಿಯಾಗಿ ಪ್ರವೇಶ ಮಾಡಿಲ್ಲ ಸರ್. ಉತ್ತರ ಕರ್ನಾಟಕದ ರೈತರು ಈಗ ಎಲ್ಲ ಬಿತ್ತನೆ ಮಾಡಿ ಆಕಾಶದತ್ತ ಮುಖ ಮಾಡ್ಕೊಂಡು ಕೂತಿದ್ದಾರೆ ಸರ್. ಇದ್ರ ಬಗ್ಗೆ ಏನಾದರೂ ಆಲೋಚನೆಗಳು ನಡೀತಾ ಇದ್ದಾವೆ ಸರ್? ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಸಮಸ್ಯೆ ಆಗಿದೆ. ಪ್ರೀ ಮನ್ಸೂನ್ ಒಂದು 2 ಮಳೆ ಆದಮೇಲೆ ರೈತರು ಆಶಾಭಾವನೆಯಿಂದ ಬಿತ್ತಿಬಿಟ್ರು. 30% ಬಿತ್ತನೆ ಆಗಿದೆ, ಇನ್ನು 70% ಬಿತ್ತನೆ ಆಗಿಲ್ಲ. ಬಿತ್ತನೆ ಮಾಡಿದಂಥ ರೈತರ ಪರಿಸ್ಥಿತಿ ಅಂತೂ ಭಾಳ ಕೆಟ್ಟದಾಗಿದೆ. ಬೀಜ ಗೊಬ್ಬರ ಎಲ್ಲದಕ್ಕೂ ದುಡ್ಡು ಹಾಕ್ಕೊಂಡು ಕೂತಿದ್ದಾರೆ. ಇನ್ನು ಬಿತ್ತನೆ ಆಗದಿರುವಂಥವ್ರದ್ದು ಕಠಿಣ ಪರಿಸ್ಥಿತಿ ಇದೆ. ಈಗಾಗಲೇ ನಾವು ಜೂನ್ ಮುಗಿತಾ ಬಂತು. ಇಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ. ಇನ್ನು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ತೇಲಿಸಿ ಮಾತನಾಡುವಂಥದ್ದು ನಾವು ನೋಡಿದ್ದೇವೆ. ಇಷ್ಟೊತ್ತಿಗೆ ಪ್ರತಿಯೊಂದು ಜಿಲ್ಲಾ ಅಧಿಕಾರಿಗಳಿಗೆ ಸಭೆ ಮಾಡಿ ಮುಖ್ಯಮಂತ್ರಿಗಳು, ರೆವಿನ್ಯೂ ಮಂತ್ರಿಗಳು ಸೂಚನೆಯನ್ನು ಕೊಟ್ಟು ಟೀಮ್ಗಳನ್ನು ಮಾಡಿ ಸರ್ವೆ ಮಾಡಬೇಕಾಯಿತು. ಪ್ರಿಲಿಮಿನರಿ ಸರ್ವೆಯನ್ನು ಮಾಡಿ, ಐ ಕಾಂಟ್ಯಾಕ್ಟ್ ಸರ್ವೆ ಅಂತಾರೆ, ಅದನ್ನು ಮಾಡಿಬಿಟ್ಟು ಎಲ್ಲೆಲ್ಲಿ ರೈನ್ಫಾಲ್ ಕಮ್ಮಿ ಇದೆ, ಎಲ್ಲೆಲ್ಲಿ ನಾವು ಬರಗಾಲ ಅನ್ನುವಂಥ ಘೋಷಣೆ ಟೆಕ್ನಿಕಲಿ ಮಾಡಬೇಕನ್ನೋದನ್ನು ಗುರುತಿಸಿ ಬರಗಾಲ ಅಂತ ಘೋಷಣೆ ಮಾಡಬೇಕು. ಬರಗಾಲ ಘೋಷಣೆ ಮಾಡಿದರೆ ನಿಮಗೆ ಮುಂದಿನ ಪರಿಹಾರ ಸಿಗುತ್ತೆ, ಕೇಂದ್ರ ಸರ್ಕಾರದ ಕೂಡ ದುಡ್ಡು ಬರುತ್ತೆ. ಅದು ಯಾವುದನ್ನೂ ಮಾಡಿಲ್ಲ. ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅದಕ್ಕೆ ಡೈರೆಕ್ಷನ್ಲೆಸ್ಸು, ಹೆಡ್ಲೆಸ್ ಆಗಿದೆ. ಮಂತ್ರಿನೂ ಇಲ್ಲ, ಯಾರೂ ಇಲ್ಲ, ಹೆಡ್ಲೆಸ್ ಆಗಿದೆ, ಡೈರೆಕ್ಷನ್ಲೆಸ್ ಆಗಿದೆ. ಸುಮ್ಮನೆ ಯಾವುದೋ ಒಂದು ಹಳೆಯ ಕಾಲದ ಒಂದು ಕಂಟಿಂಜೆನ್ಸಿ ಪ್ಲ್ಯಾನನ್ನು ಸುಮ್ಮನೆ ಪ್ರೆಸ್ಸಲ್ಲಿ ತೇಲಿಬಿಟ್ಟಿದ್ದಾರೆ. ಯಾವುದೂ ಕೂಡ ನಿರ್ಧಾರಗಳಾಗಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಎಚ್ಚೆತ್ಕೋಬೇಕು. ಆಮೇಲೆ ಇನ್ಶೂರೆನ್ಸ್ ಸಮಸ್ಯೆ ಆಗಿದೆ. ಈಗಾಗಲೇ ಅವ್ರಿಗೆ ಸಂಕಷ್ಟದಲ್ಲಿದ್ದಾರೆ, ಮತ್ತು ಅವ್ರಿಗೆ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿರಿ ಅಂತ ಒತ್ತಾಯವನ್ನು ಮಾಡ್ತಾಯಿದ್ದಾರೆ. ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿಸೋದ್ರಲ್ಲಿಯೂ ಕೂಡ ಭಾಳಷ್ಟು ಲೋಪಗಳಿದ್ದಾವೆ. ಇನ್ಶೂರೆನ್ಸ್ ಕಂಪ್ನಿಗಳು ಅದನ್ನು ಸ್ಟೇಟ್ ಲೆವೆಲಲ್ಲಿ ಅಗ್ರಿಕಲ್ಚರ್ ಕಮಿಷನರ್ ಲೆವೆಲಲ್ಲಿ ಒಂದು ಕಮಿಟಿ ಇರ್ತದೆ, ಅದನ್ನು ನೋಡಬೇಕು. ಮತ್ತು ಮೂರನೇದಾಗಿ ಪ್ರಮುಖವಾಗಿ ಇನ್ನೊಂದು ವಾರ 10 ದಿವಸ ಬಿಟ್ಟರೆ ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ. ಇವತ್ತು ಬಹುತೇಕವಾಗಿ ನಾವು ಯೋಜನೆಗಳನ್ನು ಡ್ಯಾಮ್ಗಳಿಂದ ಮಾಡಿದ್ದೇವೆ. ನಾವು ಗ್ರೌಂಡ್ ವಾಟರ್ ಬಿಟ್ಟು ನಾವು ಸರ್ಫೇಸ್ ವಾಟರ್ ನೀರನ್ನು ಕೊಡಬೇಕು ಅಂಥೇಳಿ ನಾವು ಈಗಾಗಲೇ ಯೋಜನೆಗಳನ್ನು ಮಾಡಿದ್ದೇವೆ. ಅವು ಯಾಕೂ ನೀರಿಲ್ಲ. ಸೊ ಕುಡಿಯೋ ನೀರಿಗೆ ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ. ಅದಕ್ಕೇನು ಪ್ಲ್ಯಾನ್ ಮಾಡಿದ್ದೀರಿ? ಏನು ಹಣ ಇದೆ ಎಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ? ಇನ್ನೂ ಎಷ್ಟು ಹಣ ಕೊಡಬೇಕು? ಎಲ್ಲಿ ಬೋರ್ವೆಲ್ ತೆಗಿಬೇಕು? ಎಲ್ಲಿ ಇರೋ ಬೋರ್ವೆಲ್ಗಳನ್ನು ರೀಫ್ಲಶ್ ಮಾಡಿ ಯೂಸ್ ಮಾಡಬೇಕು? ಎಲ್ಲ ಪ್ಲ್ಯಾನ್ಗಳು ಬೇಕಾದಷ್ಟಿದ್ದಾವೆ. ಮಾಡೋದಕ್ಕೆ ಇವ್ರಿಗೆ ಸಮಯ ಇಲ್ಲ, ಮತ್ತು ಇಚ್ಛಾಶಕ್ತಿ ಇಲ್ಲ, ಮತ್ತು ಲೀಡರ್ಶಿಪ್ ಇಲ್ಲ. ಕೇವಲ ತಮ್ಮ ಅಧಿಕಾರಕ್ಕಾಗಿ ದಿಲ್ಲಿ ಮತ್ತು ಬೆಂಗಳೂರು ನಡುವೆ ಓಡಾಡ್ತಾ ಇದ್ದಾರೆ. ಹೀಗಾದರೆ ಜನ ಭಾಳಷ್ಟು ಸಂಕಷ್ಟಕ್ಕೆ ಈಡಾಗ್ತಾರೆ, ಮತ್ತು ಜನ ರೈತರಿಗಾಗಲೇ ತಿರುಗಿ ಬಿದ್ದಿದ್ದಾರೆ. ಸರ್ಕಾರ ಆದಷ್ಟು ಬೇಗನೆ ಎಚ್ಚೆತ್ಕೋಬೇಕು. ಇಲ್ಲಿದ್ರೆ ಮುಂದಾಗೋ ಪರಿಣಾಮಕ್ಕೆ ಅವರೇ ಕಾರಣ ಆಗ್ತಾರೆ. ಸರ್, ರಾಜ್ಯದಲ್ಲಿ ವಿರೋಧ ಪಕ್ಷ ಏನಾದ್ರು ಸ್ವಲ್ಪ ಸಪ್ಪೆ ಆಗಿದೆ ಅಂತ ಅನಿಸುತ್ತಾ ಸರ್? ಏನಿಲ್ಲ, ಯಾವುದು ಸಪ್ಪೆ ಇಲ್ಲ, ಏನಿಲ್ಲ. ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ಬರಗಾಲ ಬಗ್ಗೆ ನಾನೀಗ ಒಂದು ವಾರ 10 ದಿವಸದಿಂದ ಮಾತಾಡ್ತಾ ಇದ್ದೀನಿ. ಜನರ ಪರವಾಗಿ ನಾವು ಮಾತಾಡ್ತೀವಿ. ಎಲ್ಲ ವಿಷಯಗಳ ಬಗ್ಗೆಯೂ ನಾವು ಮಾತಾಡ್ತಾ ಇದ್ದೇವೆ. ಪ್ರಶ್ನೆನೇ ಇಲ್ಲ. ಭಾಳ ಇನ್ನಷ್ಟು ಗಟ್ಟಿಯಾಗಿ ಕೆಲಸ ಮಾಡ್ತೀವಿ.